ಪ್ರೀತಿಯಿಂದ ಪ್ರೀತಿಯಿಂದ ತೇಜು ಕೊಡೋ, ನಾನು ಕವರ್ ಓಪನ್ ಮಾಡ್ತೀನಿ. ಬೇಡ, ಫಸ್ಟು ಪಂಚಾಯತ್ಗೆನೆ ಇನ್ವಿಟೇಷನ್ ಓಪನ್ ಮಾಡಿ ನೋಡ್ಲಿ. ನಾನು ಮಾತ್ರ ಯಾಕೆ ಬೇಡ? ಅಮ್ಮಾಜಿ ನನಗೆ ಶಮಿಕಾ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ರಿಗೂ ಇನ್ವಿಟೇಷನ್ ಹಂಚ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲನೇ ಇನ್ವಿಟೇಷನ್ ನಿಮಗೆ ಕೊಡಬೇಕು. ಕೊಡೋದಿಲ್ಲಿಂದ ಬಂತು, ಅಮ್ಮ ಯಾಗ್ಲೇ ಕಿತ್ಕೊಂಡು ನೋಡ್ತಿದಾರಲ್ಲ. ಇನ್ವಿಟೇಷನ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಅಮ್ಮಾಜಿನೇ. ಅದಕ್ಕೆ ನಿಮ್ಮ ಮದುವೆಗೂ ಇದೇ ರೀತಿ ಇನ್ವಿಟೇಷನ್ ಮಾಡಿಸಿದ್ರಾ? ಇಲ್ಲಪ್ಪ, ಅದೊಂಥರ ಸಿಂಪಲ್ ಮ್ಯಾರೇಜ್. ಬರೀ 2 ಫ್ಯಾಮಿಲಿಯವ್ರು ಮಾತ್ರ ಇದ್ವಿ. ಸಾರಿ ಅದಕ್ಕೆ, ನನ್ನ ಮದುವೆ ಸಂಭ್ರಮ ನೋಡಿದಾಗಲೆಲ್ಲ ನಿಮ್ಮ ಮದುವೆ ಹೇಗಿತ್ತು ಅನ್ನೋ ಆತಂಕ ಕಾಡುತ್ತೆ. ನಮಗೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಿದ್ದೀವೇನೋ ಅಂತ ಅನ್ಸುತ್ತೆ. ನೀವ್ ಹೇಳ್ತಿರೋ ಯಾವ ಆತಂಕಗಳು ನನ್ನ ತಲೆಲಿಲ್ಲ ತೇಜು. ನೀವ್ ಆರಾಮಾಗಿರಿ, ಓಕೆ? ಈಗ ನಿಮ್ ಕೈಯಿಂದ ನನ್ಗೊಂದು ಇನ್ವಿಟೇಷನ್ ಕೊಡಿ. ನನ್ನ ಹೆಂಡತಿ ಆಗೋಳು ನಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಥರ ಪ್ರೀತಿ, ಮಮತೆ, ಸಹನೆ ತೋರಿಸ್ಲಿ ಅಂತ ನನಗೆ ಆಶೀರ್ವಾದ ಮಾಡಿ ಅದಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ತೇಜು. 12 ಪುಟಗಳಿದೆ. 12 ಪುಟಗಳು ತುಂಬಾನು ನನ್ನ ನಿಲು ಫೋಟೋಗಳೇ. ಮದುವೆ ಅಂದ್ರೆ ಏನರ್ಥ, ಸಪ್ತಪದಿ ಯಾಕೆ ತುಳಿತಾರೆ, ಮದುವೆಗೆ ದೇವತೆಗಳು ಯಾಕೆ ಆಶೀರ್ವಾದ ಮಾಡ್ತಾರೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಯಾಕಂತಾರೆ, ಹೀಗೆ ಅಮ್ಮಾಜಿ ಹುಚ್ಚುಚ್ಚಾಗಿ ಏನೇನೋ ಬರ್ಸಿ ಪ್ರಿಂಟ್ ಮಾಡಿಸಿದ್ದಾರೆ. ಅಮ್ಮಾಜಿ ಹುಚ್ಚುಚ್ಚಾಗಿ ಏನು ಮಾಡಿಲ್ಲ. ಅವ್ರ ಮಗ ಹುಚ್ಚುಚ್ಚಾಗಿ ಪ್ರೀತಿಸಿ ಮದ್ವೆ ಆಗ್ತಿದಾನಲ್ಲ, ಅವ್ರ ಹುಚ್ಚಾಟಕ್ಕೆ ಜೊತೆಯಾಗಿ ಸ್ವಲ್ಪ ಕಲರ್ ತುಂಬಿಸೋಣ ಅಂತ ಹೀಗ್ ಮಾಡಿದಾರಷ್ಟೇ. ಏನೇ ಆದ್ರೂ ಅಮ್ಮಾಜಿ ಗ್ರೇಟ್. ಅದಕ್ಕೆ ಇದುವರೆಗೂ ಈ ಊರಲ್ಲಿ ಸುತ್ತಮುತ್ತಲಿನ ಯಾವ ಊರಿನಲ್ಲೂ ಇಷ್ಟು ಕಾಸ್ಟ್ಲಿ ಮತ್ತು ಹೊಸ ತರದ ಇನ್ವಿಟೇಷನ್ ಮಾಡಿಸಿರ್ಲಿಲ್ವಂತೆ. ಫ್ರೆಂಡ್, ನಂಗೊಂದು ಡೌಟ್. ಇಲ್ಲಿ ತೇಜು ನೀಲ ಫೋಟೋ ಯಾಕೆ ಹಾಕಿದ್ದಾರೆ? ಯಾಕಂದ್ರೆ ಅವರಿಬ್ರು ಮದ್ವೆ ಆಗ್ತಿದ್ದಾರೆ. ಹಾಗಾದ್ರೆ ನಾವಿಬ್ರು ಮದುವೆ ಆಗೋಣ. ನಮ್ಮಿಬ್ರು ಫೋಟೋನು ಹೀಗೆ ಹಾಕಬೇಕು. ಫ್ರೆಂಡ್, ಇದರಲ್ಲಿ ನೀಲ ಚೆನ್ನಾಗಿಲ್ಲ ಅಲ್ವಾ? ಅಮ್ಮಾಯಿ, ಹಲೋ ನೀಲು, ಇನ್ವಿಟೇಷನ್ ಚೆನ್ನಾಗಿದೆ ಗೊತ್ತಾ? ಅದಕ್ಕೇನೆ ಕೇಳು. ಸೂಪರ್. ಅಮ್ಮಾಜಿ ಒಳ್ಳೆ ರಾಜಮನೆತನದ ರೀತಿ ಇನ್ವಿಟೇಷನ್ ಮಾಡಿಸಿದ್ದಾರೆ. ತೇಜು, ಇನ್ವಿಟೇಷನ್ ನನಗ್ ಕೊಡಲ್ವಾ? ಅಬ್ಬಬ್ಬಬ್ಬಬ್ಬಾ, ತುಂಬಾ ಮೋಸ. ಜನ ಕೆಟ್ಟು ಕುಲ್ಗೆಟ್ಟು ಹೋಗಿದ್ದಾರೆ. ಮದ್ವೆಗ್ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ರೆ ಬಾಯಿ ಮುಚ್ಕೊಂಡ್ ಬರ್ಬೇಕು. ಅದು ಬಿಟ್ಟು ಹುಡುಗಿ ಕಪ್ಪೋಗಿದ್ದಾಳೆ, ಅಯ್ಯೋ ಚೆನ್ನಾಗೇ ಇಲ್ಲ, ಈ ಹುಡುಗಿನ ಅಂತೆಲ್ಲ ಕಾಮೆಂಟ್ ಮಾಡಬಾರ್ದು. ನೀಲು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬೇಡ ತೇಜು, ಫೋನ್ ಕಟ್ ಮಾಡಬೇಡಿ. ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನಾನು ತಿಳ್ಕೊಬೇಕಲ್ಲ. ನನಗ್ ಗೊತ್ತು ತೇಜು, ನಾನು ಸಾಯೋವರೆಗೂ ಕಪ್ಪು ಬಣ್ಣ ನನ್ನನ್ನ ಬಿಡಲ್ಲ. ಇಷ್ಟು ದಿನ ನನ್ನನ್ನ ನಿಂದಿಸ್ತಿದ್ರು, ಇನ್ಮೇಲೆ ನಿಮ್ಮನ್ನ ನಿಂದಿಸ್ತಾರೆ. ಮದುವೆ ಆಗ್ತಿರೋದು ನಾನು. ನನ್ನ ಕಣ್ಣಿಗೆ ನನ್ನ ಹೆಂಡತಿ ಚಂದವಾ ಕಂಡ್ರೆ ಅಷ್ಟೇ ಸಾಕು. ನೀಲು, ಎಷ್ಟೇ ಉಜ್ಜಿದ್ರು ತಿಕ್ಕಿದ್ರು ನಿನ್ನಂತೂ ಬೆಳ್ಳಗ್ ಮಾಡೋಕ್ ಆಗಲ್ಲ. ಆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಅಟ್ಲೀಸ್ಟ್ ನಿಂಗ್ ಹುಟ್ಟೋ ಮಕ್ಕಳಾದ್ರೂ ಬೆಳ್ಳಗಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋ. ನನ್ನ ಮಕ್ಕಳು ಬೆಳ್ಳಗಿದ್ರೆ ನನ್ನ ಪ್ರೀತಿಗೆ ಏನ್ ಮರ್ಯಾದೆ ಸಿಕ್ತಾಗಾಯ್ತು? ನನ್ನ ನೀಲ ಕಪ್ಪು. ಕಪ್ಪು ಅಂದ್ರೆ ನನಗಿಷ್ಟ. ನನಗೆ ನನ್ನ ಮಕ್ಕಳು ಕಪ್ಪಾಗೇ ಇರಬೇಕು. ನೀಲಾ ತೇಜು ಮದ್ವೆ ಆಗ್ತಿರೋ ಈ ಸಂದರ್ಭದಲ್ಲಿ ಕಪ್ಪು ಬಿಳಿ ಚರ್ಚೆ ಯಾಕೆ? ಶಮಿಕಾ, ಈ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದನ್ನ ಮನೆವರೆಗೂ ತರಬೇಡ. ಇಷ್ಟ ಇದ್ರೆ ಮದುವೆಗೆ ಬರ್ಲಿ, ಕಷ್ಟ ಆದ್ರೆ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಡಿ ಶಮಿಕಾ.
ನಾನ್ ಬೆಳ್ಳಗಾಗೋಕ್ ಏನ್ ಮಾಡ್ಬೇಕು? ವಿಧ ವಿಧ ಫೇರ್ನೆಸ್ ಕ್ರೀಮ್ ಹಚ್ಚಬೇಕು. ನೀನು ಮದುವೆ ಆಗಿ ನಮ್ಮ ಮನೆಗೆ ಬಾ ನೀಲು. ನೀನೇನು, ನಿನ್ ಪ್ರತಿಭೆ ಏನು, ನಿನ್ ಸೌಂದರ್ಯ ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ. ಅಮ್ಮಾಜಿಯಲ್ಲಿ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರು. ನೀಲು, ನೀನು ಎಷ್ಟೆಷ್ಟು ಜಾಸ್ತಿ ಕಪ್ಪಾಗ್ತಾ ಹೋಗ್ತೀಯೋ ನಾನು ಅಷ್ಟಷ್ಟು ಜಾಸ್ತಿ ಕೆಜಿ ನಿನ್ನ ಲವ್ ಮಾಡ್ತಾ ಹೋಗ್ತೀನಿ. ತಲುಪ್ತಾ? ಬಾಯ್. ನಾನು ನನಗಿಷ್ಟ ಆದವಳ ಜೊತೆ ಮದುವೆ ಆದೆ, ನನ್ನ ಮಗ ಅವನಿಗಿಷ್ಟ ಆದವಳ ಜೊತೆ ಮದುವೆ ಆಗ್ತಿದ್ದಾನೆ. ಇದ್ರಲ್ಲಿ ಕಪ್ಪು ಬಿಳುಪು, ಬಡತನ, ಶ್ರೀಮಂತಿಕೆ ಇವೆಲ್ಲ ಯಾಕಂತೆ? ಇಷ್ಟು ಸಣ್ಣ ಊರಲ್ಲಿ ಕೆಮ್ಮುದ್ರು ಅದೇ ದೊಡ್ಡ ಸುದ್ದಿ ಆಯ್ತದೆ. ನೀಲಾ ತೇಜು ಮದುವೆ ವಿಷಯದಲ್ಲಿ ಏನೋ ಗುಸುಗುಸು ಶುರುವಾಗದೆ. ಅಮ್ಮಾಜಿದು ಅದೇ ಸ್ಥಿತಿಯಾಗಿದೆ. ಎನಿ ಪ್ರಾಬ್ಲಮ್ ಕ್ಷಮಾ? ಲೇಡೀಸ್ ಕ್ಲಬ್, ಸಾಹುಕಾರ್ ಕ್ಲಬ್, ಫ್ರೆಂಡ್ಸ್ ಕ್ಲಬ್ ಮೆಂಬರ್ಸ್ಗೆಲ್ಲ ತೇಜು ಮದುವೆ ವಿಷಯ ಹೇಳೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ಹುಡುಗಿ ಚೆನ್ನಾಗಿಲ್ಲ, ನಿನ್ನಂತಸ್ತಿಗೆ ತಕ್ಕನಾಗಿಲ್ಲ, ತೇಜುಗೆ ಜೋಡಿ ಅಲ್ಲ ಅಂತೆಲ್ಲ ಹೇಳಿ ಮನಸ್ಸು ಮುರಿದ್ರು. ಕಿಡ್ನಾಪ್ ವಿಷಯದ ಬಗ್ಗೆನೂ ಸ್ವಲ್ಪ ಜನ ಕೆಟ್ಟಾಗಿ ಮಾತಾಡಿದ್ರು ಅಪ್ಪಾಜಿ. ಅರ್ಥ ಆಗ್ತಿದೆ. ಈಗ ನನಗೊಬ್ರು ಫೋನ್ ಮಾಡಿ ನೀಲಾಗೆ ತಾಳಿಭಾಗ್ಯ ಇಲ್ಲ, ಮಂಟಪದಲ್ಲೇ ಮದುವೆ ಮುರಿದೋಗುತ್ತೆ, ಜೋಪಾನ ಅಂತ ಎಚ್ಚರಿಕೆ ಕೊಟ್ಟರು. ಇಷ್ಟ್ರ ಮೇಲೆ ಅವ್ರು ತುಂಬಾ ಹೆಸರು ಮಾಡಿರೋ ಜ್ಯೋತಿಷಿಗಳು ಅದಕ್ಕೆ. ಜಯ, ತೇಜು ಮದುವೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೀನಿ. ಈಗಾಗ್ಲೇ ಹಾಲ್ ಬುಕ್ ಆಗಿದೆ, ಅಡಿಗೆ ಅವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಇನ್ವಿಟೇಷನ್ಸ್ ಪ್ರಿಂಟ್ ಆಗಿದೆ. ಈಗ ಫ್ರೆಂಡ್ಸ್ ಎಲ್ಲ ಈ ತರ ಅಪಸ್ವರ ಎತ್ತಿದ್ರೆ ನನ್ಗೆ ತುಂಬಾ ನೋವಾಗುತ್ತೆ. ಇಷ್ಟ್ರ ಮೇಲೆ ಇನ್ನೊಂದು ಸುದ್ದಿ ಅದೇ ಅದಕ್ಕೆ, ಕೇಳಿದ್ರೆ ನೀವು ನಕ್ಕು ಕೊಡ್ತೀರಾ. ಆ ಹುಡುಗಿ ಡಿಂಪಲ್ ಅವಳಲ್ಲ, ಅವಳು ತೇಜು ಮೊದಲನೇ ಹೆಂಡತಿ ಅಂತೆ. ಮೊದಲನೇ ಹೆಂಡತಿಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಒಂದೇ ವರ್ಷದಲ್ಲಿ ಎರಡನೇ ಹೆಂಡತಿ ತತ್ತಿದಿರಲ್ಲ, ಇದು ನ್ಯಾಯನ ಅಂದ್ರು. ಇಂಥ ಸುದ್ದಿನ ಯಾರು ಹಬ್ಬಿಸ್ತಾರೋ? ದೇವ್, ಏನ್ ಮಾಡೋಣ? ನಾವು ಕರೆಯೋ ಜನಗಳೆಲ್ಲ ಕೊಂಕು ಮಾತಾಡೋರು. ಮದ್ವೆನ ಮುಂದೂಡೋಣ ಹೇಗೆ? ಹುಚ್ಚಿ, ಆಡ್ಕೊಳ್ಳೋರ್ ಮುಂದೆ ಅವರೇ ಜಾರ್ ಬಿದ್ದಿದ್ದಾರೆ ಅನ್ನೋ ತರ ನಗಬೇಕು. ಧಾಮ್ ಧೂಮ್ ಅಂತ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು. ಈ ಊರಿನ ಜನಸಂಖ್ಯೆ 100 ಆದ್ರೆ ಬೇರೆ ಊರಿನ ಜನಸಂಖ್ಯೆ 1000 ಅನ್ನೋದು ಮರಿಬೇಡ. ಅದಕ್ಕೆ ಒಂದು ಒಳ್ಳೆ ಉಪಾಯ. ಮದುವೆಗೆ ಬರೋ ಪ್ರತಿಯೊಬ್ಬರಿಗೂ ಹೋಗುವಾಗ ತಾಂಬೂಲ ಕೊಡ್ತಾರಲ್ಲ, ಅದ್ರ ಜೊತೆಗೆ ಒಂದು ರೇಷ್ಮೆ ಸೀರೆ, ರವಕೆ, ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲು, ಒಂದು ಬೆಳ್ಳಿ ತಟ್ಟೆ ಹುಡುಗರಿಗೆ ಕೊಟ್ಬಿಡವ. ಸಾಂಪಲ್ ತಂದಿವ್ನಿ, ನೋಡ್ತೀರಾ? $2,000 ತಟ್ಟೆ ಬಟ್ಲಿಗೆ ಆರ್ಡರ್ ಕೊಟ್ಟಿವ್ನಿ. ನಾವು ರೇಷ್ಮೆ ಸೀರೆಗಳನ್ನು ನೋಡಕ್ ಹೋಗಿದ್ವಿ. ಹೆಂಗಸರ ಸಮಾಚಾರ, ಸೀರೆಗಳನ್ನು ನೋಡಿ ನೋಡಿ ತಲೆ ಕೆಟ್ಟೋಯ್ತು. ಯಾವ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗದೆ ವಾಪಸ್ ಬಂದ್ಬಿಟ್ವಿ. ಈ ಮದ್ವೆಗೆ ಯಾರು ಬರಲ್ಲ ಅಂತಾರೋ ಅವರೆಲ್ಲ ಜೀವನ ಪೂರ್ತಿ ಹೊಟ್ಟೆ ಉರ್ಕೋಬೇಕು. ಹಾಗ್ ಮಾಡಿ ನಮ್ ನೀಲಾ ತೇಜು ಮದ್ವೆ ಅಂದ್ರೆ ಇವ್ರು ಏನ್ ಅಂದ್ಕೊಂಡಿದ್ದಾರೆ? ರಾಜ್ ಮನೆತನದ ಮದ್ವೆ ತರ ಅದ್ದೂರಿಯಾಗಿ ಮಾಡೋಣ. ಮಂಗಳವಾದ್ಯ ನುಡ್ಸೋ 100 ಜನನ ದಾರಿ ಉದ್ದಕ್ಕೂ ನಿಲ್ಲಿಸ್ತೀನಿ. ಇಡೀ ತೀರ್ಥಹಳ್ಳಿಗೆ ಚಪ್ರ ಹಾಕಿಸ್ತೀನಿ. ಅಣ್ಣ, ಸಮಯ ಬೋ ಕಡಿಮೆ ಅದೇ, ನಡಿ ಹೋಗ್ಮ. ಪ್ರೀತಿಯಿಂದ ಪ್ರೀತಿಯಿಂದ